साल पुराने सपने मिट्टी में। कोर्ट के आदेश पर 84 घर तोड़े गए। हक पत्र होने के बावजूद 84 परिवार सड़क पर। कौन है जिम्मेदार, देखिए मेरे साथ। हक की आवाज में मैं हूं शकील अहमद बागमारे। बीजापुर जिले के सिंदगी तालुके के मदीना मड्डी में 30 साल पुराने 84 घरों पर बुलडोजर चलाया गया। कोर्ट के आदेश के बाद ये कार्रवाई की गई है। ये घर गरीब परिवारों के थे जो 30 साल से यहाँ रह रहे थे। बताया जा रहा है कि जमीन प्राइवेट प्रॉपर्टी थी, लेकिन वहाँ के रहने वालों का कहना है कि उन्हें सरकार ने ही बसाया था और हक पत्र भी दिया था, जो आप स्क्रीन पर देख रहे हैं। अब सबसे बड़ा सवाल यह है, अगर ये प्राइवेट प्रॉपर्टी थी तो सरकार ने गरीबों को वहां क्यों बसाया? घर टूटे तो लोगों के 30 साल की कमाई, उनके सपने सब बिखर गए। लोग आंसुओं में डूबे हुए हैं और सवाल कर रहे हैं, उनका हर्जाना कौन देगा? जब सरकार ने ही आश्रय योजना के तहत इन्हें जमीन अलॉटमेंट की थी और इन्हें हक पत्र भी दिए थे, तो इन गरीब परिवार वालों का क्या कसूर है? क्यों प्रशासन ने उस प्राइवेट प्रॉपर्टी को कानून के तहत खरीद कर एक्वायर नहीं किया गया? क्यों बिना एक्वायर किए इन्हें हक पत्र देकर घर बनाने की इजाजत दी गई? 30 साल से जमीन के मालिक करजगी कोर्ट में अपनी लड़ाई लड़ रहे थे और सुप्रीम कोर्ट तक जा पहुंचे और कोर्ट में फैसला इनके हक में किया। इस वजह से 25-30 साल से अपने पूरे परिवार वालों के साथ जिंदगी गुजारने वाले अपने घर से आज बेघर हो गए हैं। इसका जिम्मेदार प्रशासन ही है, ये मुकामी लोगों का भी कहना है। प्रशासन की नाकामी की वजह से 84 परिवार आज रोड पर आ गए हैं और प्रशासन को और सरकार को इन्हें सिर्फ जगह नहीं बल्कि इनको घर बनाकर देना होगा। ये कोई मामूली गलती या चूक नहीं है, ये एक अपराध है। ये कई परिवार वालों के विश्वास का कत्ल है। 84 परिवार के लोगों के सर से छत चले गए हैं, सड़क पर आ गए हैं। अब ये लोग कहां रहेंगे, ये सबसे बड़ा सवाल प्रशासन से कर रहे हैं। सुनिए उनका क्या कहना है। ನಾವು 25-30 ವರ್ಷಗಟ್ಟಲೆ ಆ ಜಾಗದಾಗ ಇದ್ದೇವು. ಹಕ್ ಪತ್ರ ಕೊಟ್ಟಾರ ಮುನ್ಸಿಪಾಲಿಟಿ, ಗಣಪತಿ ತುಂಬಿಕೊಂಡದ. ಮತ್ತು ಮೇಲಾಗಿ ಏನದ ಲೋನ್ ಕೊಟ್ಟಾರ, ಮೇಲಾಗಿ ಏನದ ಸಬ್ಸಿಡಿ ಎಲ್ಲ ಕೊಟ್ಟು ಲೋನ್ ಕೊಟ್ಟಾರ, ಲೈಟ್ ಕೊಟ್ಟಾರ, ಲೈಟ್ ಬಿಲ್ ತುಂಬ್ತೀವಿ, ಗಣಪತಿ ನೀರಿಗೂ ಎಲ್ಲ ತುಂಬಿರಿ. ಈಗ 25 ವರ್ಷಗಟ್ಟಲೆ ಅಲ್ಲಿ ನಾವು ಸಂಸಾರ ಮಾಡಿ ಇವತ್ತು ಕಿತ್ಕೋಗಾಟ್ರಿ. ನಮಗೆ ಯಾರು ಇಲ್ಲ, ನಾವು ಬಡವ್ರಿ. ನಮಗೇನದ ಗಂಡಸ ಮಕ್ಕಳಿಲ್ಲ, ಬರೀ ಹೆಣ್ಣು ಮಕ್ಕಳ ಅವರ ಓದಿ ಕೊಡ್ತೀವಿ. ಈಗ ಹ್ಯಾಂಗ ಮಾಡೋದ್ರಿ ಸರ? ಎಲ್ಲಿರೋದು ಹ್ಯಾಂಗ ಮಾಡೋದು? ನಮಗೆ ಏನ್ ಪರಿವಾರ ರೀ? ಹ್ಯಾಂಗ ನಾವೊಂದು ರೋಡಿನ ಮ್ಯಾಲ ಕೂತೀವ್ರಿ, ಮುದುಕಿ ಹೆಣ್ಣು ಮಕ್ಕಳ 2 ಗಂಡಸ ಮಕ್ಕಳಿಲ್ಲ. ಇವತ್ತು ಬಂದ್ ಎಲ್ಲ ಕಿತ್ತು ಹೋಗಾಟಿ ಬಿಟ್ಟಾರಿ. ನಮಗೆ ಏನ್ ಪರಿವಾರ ಕೊಡ್ತೀರಿ? ಇವತ್ತು ಕೊಡ್ರಿ, ರೋಡಿನ ಮೇಲೆ ಕೂತೀವಿ ನಾವು. ಇಲ್ಲಿ ಜಲ್ಲೆ ನಮಗೆ ವ್ಯವಸ್ಥೆ ಮಾಡಿ ಕೊಡ್ರಿ, ಲೈಟ್ ನೀರ ಅಲ್ಲಿ ಹೋಗಿತ್ತು ನೀವು ತೋರಿಸಲ್ಲಿ ನಮಗೆ ಏನಾರ ಮಾಡ್ರಿ. ಸರ್ಕಾರದಿಂದ ಏನಾರ ನಮಗೆ ಸವಲತ್ತು ಮಾಡ್ರಿ ಸರ. ಕೈ ಮುಗಿದು ಬೇಡ್ಕೋತೀವಿ ಸರ್, ನಮ್ಗೆ ಏನೂ ಇಲ್ಲ, ರೋಡಿನ ಮೇಲೆ ಕೂತೀವಿ. ಬಿಜಾಪುರ ಡಿಸ್ಟ್ರಿಕ್ಟ್ ಅಂತ ಸಿಂದಗಿ ತಾಲೂಕಿನವರು ಮಾತಾಡೋರು. 32 ವರ್ಷವಾಯ್ತು ಮನೆ ಕೊಟ್ಟಿಸ್ಕೊಂಡ್ರ. ಇವಾಗ ಕಿತ್ತ ಅಂತ ಕಿತ್ತಕತ್ತಾರ ಮನಿಗಳು. ಎಲ್ಲಿಗೆ ಹೋಗ್ಬೇಕು ಎಲ್ಲಿಗಿಲ್ಲ ಬಡ ಜನವ್ರು ಎಲ್ಲರೂ. ಮತ್ತ ಪ್ರೈವೇಟ್ ಜಾಗ ಅಂತ ಮಾರಕತ್ತಾರೋದು. ಅದು ಮೊದಲು ಸರ್ಕಾರ ಇತ್ತು, ಸರ್ಕಾರ ಅವರು ಹಂಚ್ಯಾರ. ಸರ್ಕಾರ ಅವ್ರು ಹಂಚಿ ಸರ್ಕಾರ ಅವ್ರಿಗೆ ಕಿತ್ತಕತ್ತಾರ. ಕಾರ್ಪೊರೇಷನ್ MLA ಅವರು ಎಲ್ಲರೂ ಒಂದಾಗ್ಯಾರ. DC ಎಲ್ಲರೂ ಒಂದಾರ. ಕೋರ್ಟ್ ಆದೇಶ ಅಂತ ಹೇಳಕತ್ತಾರ. ಅವ್ರು ಬಿಡಿಸ್ ಖಾಲಿ ಮಾಡ್ರಿ ಮನೆ ಅಂತ ಹೇಳಕತ್ತಾರ. ಎಲ್ಲರೂ ಬಡ ಜನ ಎಲ್ಲಿ ಹೋಗ್ಬೇಕು? ಕಿತ್ಕೊಂಡ್ಕಿಸಿದ್ರ 32 ವರ್ಷ ಆಯ್ತು ಮನೆಗಳು ಕಟ್ಕಿಸಿದ್ರ. ಬಟ್ ಸರ್ಕಾರದಿಂದ ಕೊಟ್ಟರ ಈ ಸರ್ಕಾರ ಕಿತ್ತಕತ್ತಾರ. ಎಲ್ಲಿ ಹೋಗ್ಬೇಕಾರೆ ಎಲ್ಲರೂ ಬಡ ಜನರು. ಇವಾಗ ಡೆಮೋ ಮಾಡ್ಯಾರಲ್ಲ, ಸಿಂದಗಿ ಎಲ್ಲ ಡೆಮೋ ಮಾಡ್ಯಾರ, ಏರೆಲ್ಲ ಡೆಮೋ ಮಾಡಿಸ್ಯಾರಲ್ಲ. ಇಷ್ಟು ಜನ ಎಲ್ಲ ಸ್ಟ್ರೈಕಿಗೆ ಕೂತಾರ. ಅರ್ಧ ಜನ ಏನೈತಿ ಹಾಸ್ಪಿಟಲ್ಗೆ ಹೋಗ್ಯಾರ, ಅರ್ಧ ಜನ ಏನೈತಿ ಮನೆ ಕಿತ್ತಾರ ಅಂತ ಹೇಳಿ ಅಲ್ಲಿ ಅದಾರ. ಏನು ಮಾಡ್ಬೇಕಿಲ್ಲಿ? ಸಿಂದಗಿ ಸರ್ಕಾರ ಸತ್ತೈತಿ, ಸಿಂದಗಿ ಸರ್ಕಾರ ಮಕ್ಕೊಂದೈತಿ, ಸಿಂದಗಿ ಸರ್ಕಾರ ಬೆಂಕಿ ಹಚ್ಚೈತಿ. ಏನು ಮಾಡ್ಬೇಕಿರಿ ಎಲ್ಲರಿಗೆ? ಸಿಂದಗಿ ಸರ್ಕಾರ ಯೂಸ್ ಇಲ್ಲ. MLA ಬರೀ ಹಾರಿಸಿ ಬಂದಾರ, ಕೆಲಸ ಇಲ್ಲ, ಏನೂ ಇಲ್ಲ.
ಒಂದು ಸಿಂದಗಿ ಒಳಗೆ ಒಂದು ಕೆಲಸ ಸುದ್ದಿಲ್ಲ. MLA ಅವರು ಅಷ್ಟೇ ಮಾಡ್ಕೊಳತ್ತಾರ, ಸುತ್ತ ಹಳ್ಳಿ ಮುಳಿ ಮಾಡತ್ತಾರ. ನನ್ನ ಸಿಂದಗಿ ಒಳಗೆ ಸ್ವಂತ ಅವರೇ ಶಾಸಕರಾಗಿ ಒಂದು ಇದು ಬಡ ಜನರಿಗೆ ಮನೆ ಕಿತ್ತಿಸಿದ್ರೆ ಅವರೇ ಕಾರಣ, ಶಾಸಕರೇ ಕಾರಣಗಳು ಎಲ್ಲ. ಬೆಳಗ್ಗೆಲಿಂದ ಕೊಟ್ಟು ಸ್ಟ್ರೈಕಿಗೆ ಒಬ್ರು ಬರೋದಾರಿಲ್ಲ. ಒಂದು ತಿಂಗಳಾಯ್ತು, ಅಲ್ಲಿ ಆಯ್ತು ಇಲ್ಲಿ ಆಯ್ತು. ಮುನ್ಸಿಪಾಲ್ಟಿ ಕೂತಿ ಮುನ್ಸಿಪಾಲ್ಟಿ ವಾಪಸ್ ಕಳಿಸಿದ್ರು, ಬೆಂಗಳೂರು ಕರ್ಕೊಂಡು ಬೆಂಗಳೂರಿಂದ ವಾಪಸ್ ಕಳಿಸಿದ್ರು. ಏನು ಇಲ್ಲ, ನಾವು ಪರಿಹಾರ ಕೊಡಿಸ್ರಿ, ನಮ್ಮ ನ್ಯಾಯ ಕೊಡಿಸ್ರಿ. ಪೊಲೀಸರು ಹಂಗರ ಹಾಕಿದ್ರು ಕುಂದಿರ್ತಿದ್ರ ಆದ್ರೂ ಟೆಂಟ್ ಹಾಕ್ತಾರೆ, ಬಿಸಿಲಿದ್ದು ಟೆಂಟ್ ಹಾಕಿದೀವಿ, ಪರ್ಮಿಷನ್ ಇಲ್ಲ ಅದು ಇಲ್ಲ ಅಂತ ಹೇಳಿ PSI ಬಂದು ತೆಗೆಸಿದ, ಟೆಂಟ್ ತೆಗೆಸಿದ PSI. ಫುಲ್ ಬಿಸಿಲ ಕೂತಿ ಸ್ಟ್ರೈಕ್ ಮಾಡಕ ಪರ್ಮಿಷನ್ ಇಲ್ಲ ಅಂತಂದ್ರು. ಸಾರ್ವಜನಿಕರಿಗೆ ತೊಂದರೆ ಆದ್ರು. ನಾವು ಸಾರ್ವಜನಿಕರಲ್ಲ, ಅವ್ರು ಸಾರ್ವಜನಿಕರು ಅಷ್ಟೇ, ನಾವು ಸಾರ್ವಜನಿಕರಲ್ಲ. ನಮ್ಮಿಂದ ಅವರು, ಅವರಿಂದ ನಾವಲ್ಲ. अब सबकी नजर प्रशासन और स्थानीय MLA अशोक जी पर टिकी हुई है। क्या वो इन परिवार वालों को इंसाफ दिला पाएंगे, क्योंकि ये कब्जेदार नहीं हैं, ये हकदार हैं और प्रशासन ने ही इन्हें उस प्राइवेट जमीन पर गैर कानूनी तरीके से बसाया था। अब गुनहगार कौन है, आप ही अंदाजा लगाइए। अब देखते हैं प्रशासन अपनी गलती इन सभी को घर देकर सुधारती है या नहीं।